ಮೂರು ಗೆಲ್ತೀವಿ ಅನ್ನೋ ವಿಶ್ವಾಸ ಮೊದಲಿಂದ ಇತ್ತು. ಮೂರು ಗೆಲ್ತಾ ಇದ್ದೀವಿ. ವಿಶೇಷವಾಗಿ ಚನ್ನಪಟ್ಟಣದ ಗೆಲುವು ಸರ್ವೆಗಳು ಬೇರೆ ಥರ ಇತ್ತು. ಆದರೂ ನಮ್ಮ ಯೋಗೇಶ್ವರನ್ನ ಗೆಲ್ತಿದ್ದಾರೆ. ಅವರ ಆ ಭಾಗದಲ್ಲಿ ನಾನು ಒಂದು 10-15 ದಿನ ಕ್ಯಾನ್ವಾಸ್ ಮಾಡಿದ್ದೆ. ಯೋಗೇಶ್ವರನ ಗೆದ್ದಿದ್ದಾರೆ. ವಿಶೇಷವಾಗಿ 3 ಕ್ಷೇತ್ರ ನಾವು ಗೆದ್ದಿದ್ದೀವಿ. ಇದರಿಂದ ಒಂದು ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶ. ಸಿದ್ದರಾಮಯ್ಯ ಸಾಹೇಬ್ರನ್ನ, ಡಿ ಕೆ ಸಾಹೇಬ್ರನ್ನ ಏನು ಬಿ ಜೆ ಪಿಯವರು ಟಾರ್ಗೆಟ್ ಮಾಡಿ ಮೂಡ ಅಂತ ಇಲ್ಲ ಸಲ್ಲದ ಆರೋಪ ಮಾಡಿ ಡಿ ಕೆ ಸಾಹೇಬ್ರನ್ನ ಇಲ್ಲ ಸಲ್ಲದ ಆರೋಪ ಮಾಡಿದ್ರು. ಅದಕ್ಕೆಲ್ಲ ಉತ್ತರ ಈ ಚುನಾವಣೆ 2 ಪ್ರಶ್ನೆಗಳು ಉತ್ತರ ಆಗಿದೆ. ಒಂದು, ಒಬ್ಬ ಅಹಿಂದ ನಾಯಕನ ಮತಗಳ ಕ್ರೋಢೀಕರಣ, ಕರ್ನಾಟಕದ ಒಕ್ಕಲಿಗರ ಮುಖಂಡತ್ವ, ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ಅನ್ನೋದು ಈ ಚುನಾವಣೆಯಿಂದ ರಾಜ್ಯಕ್ಕೊಂದು ಸಂದೇಶ ರವಾನೆ ಆಗಿದೆ. ಜೈ ಸಿದ್ದರಾಮಯ್ಯ, ಜೈ ಡಿ ಕೆ ಶಿವಕುಮಾರ್. ಭರತ್ ಬೊಮ್ಮಾಯಿ ಅವರು ಕೂಡ ಸೋಲ್ತಾ ಇದ್ದಾರೆ. ಅದು ಹಿನ್ನಡೆ ನೋಡಿ, ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ. ಸೊ ಹಿನ್ನಡೆ ಬರ್ತಾ ಇದೆ. ಅಲ್ಲೆಲ್ಲರೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಮಗನೇ ಗೆಲ್ತಾರೆ ಅಂತ ಅನ್ಕೊಂಡಿದ್ದಾರೆ. ಮೇಡಮ್, ಹಂಗೆ ಹೋದರೆ ನೋಡಿ, 2 ಕ್ಷೇತ್ರ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಿದೆ. ಚನ್ನಪಟ್ಟಣ ಕುಮಾರಸ್ವಾಮಿ ಅವ್ರದ್ದು, ಅವರು ಬೇಸ್ ಅಂತಾರೆ. ಶಿಗ್ಗಾವಿ ಬಸವರಾಜ ಬೊಮ್ಮಾಯಿ ಅವ್ರದ್ದು ಅಂದರು. 2ರಲ್ಲೂ ಗೆದ್ದಿದ್ದೀವಿ, 3ರಲ್ಲೂ ಲೀಡ್ ಬರ್ತಾ ಇದೆ. ಕಾಂಗ್ರೆಸ್ಗೆ 2 ಕ್ಷೇತ್ರಕ್ಕಿಂತ ಚನ್ನಪಟ್ಟಣನೇ ಪ್ರತಿಷ್ಠೆ ಆಯ್ತಾ ಅನ್ಸುತ್ತಾ ಸರ್? ಪ್ರತಿಷ್ಠೆ ಗೆಲುವು ಅನ್ನಿಸ್ತಾ ಮೇಡಮ್, ನೀವು ನಂಬ್ತಿರೋ ಇಲ್ಲ, ನಾನು ಡಿ ಕೆ ಸಾಹೇಬ್ರ ಜೊತೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ದೆ ಮೇಡಮ್. ಅವರು ಯೋಗೇಶ್ವರರು ಆ 1 ತಿಂಗಳು ಸುತ್ತಿದ್ದು ನೋಡಿದ್ರೆ ನಿಜವಾಗ್ಲೂ ಅಷ್ಟು ಡೆಡಿಕೇಶನ್ ಇರೋದಕ್ಕೆ ಮೇಡಮ್. ಡಿ ಕೆ ಶಿವಕುಮಾರ್ ಚುನಾವಣೆ ಫಲಿತಾಂಶ ವೀಕ್ಷಿಸ್ತಾ ಇದ್ದಾರೆ ಟಿ ವಿಯಲ್ಲಿ. ಚುನಾವಣೆ ಫಲಿತಾಂಶ ವೀಕ್ಷಿಸ್ತಾ ಇದ್ದಾರೆ. ಭಾಳ ಖುಷಿ ಆಯಿತು ನನಗೆ. 3 ಕ್ಷೇತ್ರ, ಇದರಿಂದ BJP JDS ಅಲಿಯನ್ಸ್ ಏನೂ ಕೆಲಸ ಮಾಡಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಮೇಡಮ್.